ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಎಲ್ಲ ಸುದ್ದಿಗಳ ಕುರಿತಾಗಿ ಅಪ್ಡೇಟ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ, ಹಾಗೆಯೇ ನಮ್ಮ ಪ್ರತಿನಿಧಿ ಹನುಮಂತು, ಹಾಗೆಯೇ ಯಾದಗಿರಿಯಿಂದ ನಮ್ಮ ಪ್ರತಿನಿಧಿ ನಾಗರಾಜ್ ಇವರೆಲ್ಲರೂ ಕೂಡ ಇದ್ದಾರೆ. ಅದಕ್ಕಿಂತ ಮುಂಚೆ ಈ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪಟಾಕಿಯ ಕುರಿತಾದ ಬ್ರೇಕಿಂಗ್ ಅಪ್ಡೇಟ್ ವೀಕ್ಷಕರೇ, ನೀವು ನೋಡಲೇಬೇಕಾಗಿರುವಂತಹ ಸುದ್ದಿ, ದೀಪಾವಳಿಯ ಸಂದರ್ಭದಲ್ಲಿ ನೀವು ನೋಡಲೇಬೇಕಾಗಿರುವಂಥ ಸುದ್ದಿ. ಸಿಲಿಕಾನ್ ಸಿಟಿ ಜನರೇ ಎಚ್ಚರ ಎಚ್ಚರ, ಪಟಾಕಿ ಪ್ರಿಯರೇ. ಪಟಾಕಿ ಅಂದರೆ ದೀಪಾವಳಿ ಸಂದರ್ಭದಲ್ಲಿ ಎಲ್ರಿಗೂ ತುಂಬ ಇಷ್ಟ, ಆದರೆ ತುಂಬ ಕೇರ್ಫುಲ್ ಆಗಿರಬೇಕು. ಹುಷಾರ್, ಸ್ವಲ್ಪ ಯಾಮಾರಿದ್ರೂ ಕೂಡ ಜೀವಕ್ಕೆ ಡೇಂಜರ್. ನಾವೀಗ ಕೊಡ್ತಾ ಇರೋ ಸುದ್ದಿ ಇದು ಹೇಗಿದೆ ಅಂದರೆ, ಇದು ಪಟಾಕಿಗಿಂತಲೂ ದೊಡ್ಡ ಬಾಂಬ್. ಎಂಥೆಂಥ ಜಾಗದಲ್ಲಿ ಈ ಪಟಾಕಿ ದಂಧೆ ನಡೀತಾ ಇದೆ ಗೊತ್ತಾ? ಹುಷಾರಾಗಿರ್ಬೇಕು, ಎಷ್ಟು ಕೇರ್ಫುಲ್ ಆಗಿದ್ರೂ ಸಾಲದು. ಎಂಥೆಂಥ ಜಾಗದಲ್ಲಿ ಈ ಪಟಾಕಿ ದಂಧೆ ಯಾವ್ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಸ್ಟಿಂಗ್ ಆಪರೇಷನ್. ಪಟಾಕಿಗಿಂತಲೂ ದೊಡ್ಡ ಸುದ್ದಿ, ಮೆಗಾ ಸ್ಟಿಂಗ್ ಆಪರೇಷನ್ ರಿಪಬ್ಲಿಕ್ ಕನ್ನಡ ಮಾಡಿರ್ತಕ್ಕಂಥದ್ದು. ಎಂಥೆಂಥ ಜಾಗದಲ್ಲಿ ಪಟಾಕಿ ದಂಧೆ ನಡೀತಾ ಇದೆ ಅನ್ನೋದನ್ನ ಜನರ ಮುಂದೆ ತೆರೆದಿಡುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ನೋಡಿ, ಎಲ್ಲೆಲ್ಲಿ ಪಟಾಕಿ ದಂಧೆ ನಡೀತಾ ಇದೆ ಅಂದ್ರೆ, ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಒಂದು ಕಿಡಿ ತಾಕಿದ್ರೂ ಕೂಡ ಇಡೀ ಬಂಕ್ ಸುಟ್ಟು ಭಸ್ಮ ಆಗತ್ತೆ. ಅಲ್ಲಿ ಸುತ್ತಮುತ್ತ ಇರೋ ಜನರ ಜೀವ ಇದ್ದಕ್ಕಿದ್ದ ಹಾಗೆ ಹಾನಿ ಉಂಟಾಗುತ್ತೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಜನರ ಜೀವವೇ ಹೊಗೆ. ಆನೇಕಲ್ನ ಅತ್ತಿ ಬೆಲೆಯಲ್ಲಿ ಈ ರೀತಿ ಪಟಾಕಿ ದಂಧೆ ನಡೀತಾ ಇದೆ. ಕಾನೂನನ್ನ ಗಾಳಿಗೆ ತೂರಿ ಪಟಾಕಿ ಮಳಿಗೆ ಓಪನ್ ಮಾಡಲಾಗಿದೆ. ಎಲ್ಲಂದ್ರಲ್ಲಿ ಪಟಾಕಿ ಮಳಿಗೆ ಓಪನ್ ಮಾಡೋ ಹಂಗಿಲ್ಲ. ಅದಕ್ಕೆ ಇಲ್ಲಿನ BBMP ಅಥವಾ GBA ಪರ್ಮಿಷನ್ ಕೂಡ ಕೊಡೋಂಗಿಲ್ಲ. ಆದರೆ ಇಲ್ಲಿ ಕಾನೂನನ್ನ ಗಾಳಿಗೆ ತೂರಿ ಪಟಾಕಿ ಮಳಿಗೆಯನ್ನು ಓಪನ್ ಮಾಡಲಾಗಿದೆ. ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಪಟಾಕಿ ಮಾರಾಟ ಮಾಡಲಾಗ್ತಾ ಇದೆ. ಸಣ್ಣ ಪಟಾಕಿ ಸಿಡಿದ್ರೂ ಕೂಡ ಇಡೀ ಏರಿಯಾ ಢಮಾರ್. ಜನರ ಜೀವಕ್ಕೆ ಅತಿ ದೊಡ್ಡ ಅಪಾಯ ಕಾದಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಸ್ಟಿಂಗ್ ಆಪರೇಷನ್. ನೋಡೋಣ ಬನ್ನಿ, ಕೇಳೋಣ ಎಷ್ಟು ರೇಟ್ ಎಷ್ಟಿದಾವೆ ಏನಂತ. ಮಕ್ಕಳಿಗೆ ಬೇಕಿತ್ತು ಸರ್. ಎಷ್ಟು ಸರ್ ರೇಟು? ಹಾಂ, 1000 ಎಷ್ಟು ಪೀಸ್ ಇದ್ದಾವೆ? 36? ಇದರಲ್ಲಿ 30 ಇದೆ, ಇದರಲ್ಲಿ 36 ಇದೆ. ಇವೇನಾ? ಡಿಸ್ಪ್ಲೇಗೆ ಇಕ್ಕಿರೋದು 40. ಪಟಾಕಿ ಗನ್ ಬರುತ್ತೆ. ನೋಡೋಣ ಬನ್ನಿ, ಒಳಗಡೆ ಹೋಗಿ ಬರೋಣ. ಕ್ರ್ಯಾಕರ್ಸ್ ಅನ್ನುವಂಥ ಒಂದು ಪಟಾಕಿ ಮಳಿಗೆ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಇದೆ. ಇವ್ರಿಗೆ ಯಾರು ಈ ಪರ್ಮಿಷನ್ ಕೊಟ್ಟರು? ಏನು ಇಷ್ಟೊಂದು ಪರ್ಮಿಷನ್ ಯಾರು ಕೊಟ್ಟರು? ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇದೆ. ಏನಾದರೂ ಅನಾಹುತಗಳಾದರೆ, ಏನಾದರೂ ಸಮಸ್ಯೆಗಳಾದರೆ ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇದೆ. ಅದರ ಪಕ್ಕದಲ್ಲೇ ಪಟಾಕಿ ಮಳಿಗೆ ಇದೆ. ನೀವು ನೋಡ್ತಾ ಇರೋ ದೃಶ್ಯಾವಳಿಗಳಲ್ಲಿ ಪಕ್ಕದಲ್ಲೇ, ಎಲ್ಲ ಪಕ್ಕದಲ್ಲೇ, ಏನು ದೂರಿಲ್ಲ ಏನಿಲ್ಲ, ಹತ್ತಿರದಲ್ಲೇ ಇದೆ. ಯಾರು ಇವ್ರಿಗೆ ಪರ್ಮಿಷನ್ ಕೊಟ್ಟರು? ಏನಾದರೂ ಅನಾಹುತಗಳಾದರೆ, ಒಂದು ಪಟಾಕಿ ಏನಾದರೂ ಮಿಸ್ ಆಗಿ ಸಿಡೀತು ಅಂತಂದರೆ ಇಡೀ ಪೆಟ್ರೋಲ್ ಬಂಕು ಕೂಡ ಬ್ಲಾಸ್ಟ್ ಆಗುವಂಥ ಸಂದರ್ಭ ಇರುತ್ತೆ. ಆದರೂ ಕೂಡ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಇವರಿಗೆ ಪರ್ಮಿಷನನ್ನು ಕೊಟ್ಟಿದ್ದಾರೆ. ಇಂಥ ಅಪಾಯದ ಜಾಗಗಳಲ್ಲಿ ಪಟಾಕಿ ಮಳಿಗೆ ಓಪನ್ ಮಾಡೋಕೆ ಇವರಿಗೆ ಅನುಮತಿ ನೀಡಿದ ಯಾರು? ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇರೋದು ಯಾರು ಅನ್ನೋದೇ ರಿಪಬ್ಲಿಕ್ ಕನ್ನಡದ ದಿಟ್ಟ ಪ್ರಶ್ನೆ. ಅರವಿಂದ್ ಜೊತೆ ರೆಹಮಾನ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಮತ್ತೊಂದು ಕಡೆ
ಈ ಪಟಾಕಿ ಮಳಿಗೆ ಪಕ್ಕದಲ್ಲೇ ಧಮ್ ಮಾರೋ ಧಮ್. ಸ್ವಲ್ಪ ಯಾಮಾರಿದ್ರು ಕೂಡ ಇಡೀ ಪಟಾಕಿ ಮಳಿಗೆ ಉಡೀಸಾಗತ್ತೆ, ಹೊತ್ತಿ ಉರಿಯುತ್ತೆ. ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ಈ ರೀತಿ ಡೆಡ್ಲಿ ಪಟಾಕಿ ಮಳಿಗೆ, ಎಲ್ಲಿ ಕಾಂಡಿಮೆಂಟ್ಸ್ ಪಕ್ಕದಲ್ಲಿ. ಕಾಂಡಿಮೆಂಟ್ಸ್ ಅಲ್ಲಿ ಏನ್ ಮಾಡ್ತಾರೆ, ನೆರಳೂರಿನ ರಸ್ತೆ ಪಕ್ಕದಲ್ಲೇ ಪಟಾಕಿ ಮಳಿಗೆ ಓಪನ್. ಆ ರಸ್ತೆ ಪಕ್ಕದಲ್ಲಿ ಕಾಂಡಿಮೆಂಟ್ಸ್ ಇದೆ. ಕಾಂಡಿಮೆಂಟ್ಸ್ಗೆ ಸಿಗರೆಟ್ ಸೇದೋಕೆ ಜನ ಬರ್ತಾರೆ. ಆ ಜಾಗದ ಪಕ್ಕದಲ್ಲೇನೆ ಈ ರೀತಿ ಪಟಾಕಿ ಮಳಿಗೆ ಇದೆ. ಒಂದೇ ಒಂದು ಕಿಡಿ ತಾಕಿದ್ರು ಕೂಡ ಅದೆಷ್ಟು ದೊಡ್ಡ ಬೆಂಕಿ ಅನಾಹುತ ಆಗತ್ತೆ ಅಂತ ಹೇಳಕ್ಕೆ ಆಗಲ್ಲ, ಅಷ್ಟು ಅನಾಹುತ ಆಗತ್ತೆ. ಈ ಪಟಾಕಿ ಮಳಿಗೆಗಳನ್ನು ತೆರೆಯೋದಕ್ಕೆ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಇದೆ, GBA ಗೈಡ್ಲೈನ್ಸ್ ಇದೆ, ಯಾವ್ಯಾವ ಜಾಗದಲ್ಲಿ ತೆಗಿಬೇಕು ಅಂತ. ತೆರೆದ ಮೈದಾನಗಳಲ್ಲಿ ಸುತ್ತಮುತ್ತ ಯಾವುದೇ ರೀತಿಯ ಹತ್ತಿರದಲ್ಲಿ ಮನೆಗಳಾಗಲಿ ಅಥವಾ ಇಮ್ಮಿಡಿಯೇಟ್ ನೆಕ್ಸ್ಟ್ ಬಿಲ್ಡಿಂಗ್ ಆಗಲಿ ಆ ಥರ ಏನೂ ಇರಕೂಡ್ದು. ತೆರೆದ ಮೈದಾನಗಳಲ್ಲಿ ಪಟಾಕಿ ಮಳಿಗೆಗಳನ್ನು ತೆರಿಬೇಕು, ಅದರಲ್ಲೂ ರೂಲ್ಸ್ನ ಫಾಲೋ ಮಾಡಬೇಕು. ಆದರೆ ಇಲ್ಲಿ ಪಕ್ಕದಲ್ಲೇ ಕಾಂಡಿಮೆಂಟ್ಸ್ ಇದೆ, ಪೆಟ್ರೋಲ್ ಬಂಕ್ ಇದೆ, ಪಟಾಕಿ ಮಳಿಗೆಗಳ ಪಕ್ಕದಲ್ಲೇ ಜನ ಸಿಗರೆಟ್ ಸೇದ್ತಾ ಇದ್ದಾರೆ, ರಸ್ತೆ ಇದೆ. ಸ್ವಲ್ಪ ಯಾಮಾರಿದ್ರು ಒಂದೇ ಒಂದು ಇಂಚು ಆಚೀಚೆ ಆದರೂ ಕೂಡ ಇಡೀ ಪಟಾಕಿ ಮಳಿಗೆ ಉಡೀಸಾಗತ್ತೆ. ಅಷ್ಟೇ ಅಲ್ಲ, ಜನಗಳ ಜೀವ ಹಾನಿ ಆಗತ್ತೆ. ಪಟಾಕಿ ಮಳಿಗೆ ಪಕ್ಕದಲ್ಲೇ ಧೂಮಪಾನ, ಜನರ ಜೀವಕ್ಕೆ ಕಾದಿದೆ ಘೋರ ಅಪಾಯ. ಬೆಂಗಳೂರಿನ ಆನೇಕಲ್ನಲ್ಲಿ GBA ಅಧಿಕಾರಿಗಳು ಪೊಲೀಸರು ರೂಲ್ಸ್ಗಳನ್ನ ಗಾಳಿಗೆ ತೂರಿದ್ದಾರೆ. ಅತ್ತಿಬೆಲೆಯ ನೆರಳೂರಿನಲ್ಲಿ ಬೇಕಾಬಿಟ್ಟಿ ಪಟಾಕಿ ಅಂಗಡಿಗಳನ್ನ ತೆರೆಯೋಕೆ ಅನುಮತಿ ಕೊಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಪಟಾಕಿ ಮಳಿಗೆಗಳು ತಲೆ ಎತ್ತಿವೆ. ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ನಲ್ಲಿ ಈ ಪಟಾಕಿ ದಂಧೆ ಬಟಾ ಬಯಲಾಗಿದೆ. ಇಲ್ಲಿ ನೋಡಿ, ಒಂದ್ ಕಡೆ ಕಾಂಡಿಮೆಂಟ್ಸ್, ಪಕ್ಕದಲ್ಲೇ ವರ್ತಕರು ಪಟಾಕಿಗಳನ್ನ ರಾಜಾರೋಷವಾಗಿ ಮಾರಾಟ ಮಾಡ್ತಿದ್ರೆ, ಇನ್ನೊಂದ್ ಕಡೆ ಪಕ್ಕದಲ್ಲೇ ಪಟಾಕಿ ಮಳಿಗೆಗಳಿದ್ರು ಕೆಲವರು ಕಾಂಡಿಮೆಂಟ್ಸ್ ಮುಂದೆ ನಿಂತ್ಕೊಂಡು ರಾಜಾರೋಷವಾಗಿ ಸಿಗರೆಟ್ ಸೇದ್ತಿದ್ದಾರೆ. ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲದೆ ದಮ್ ಹೊಡಿತಿದ್ದಾರೆ. ಅಪ್ಪಿತಪ್ಪಿ ಈ ಸಿಗರೇಟ್ ಕಿಡಿ ಏನಾದ್ರೂ ಪಟಾಕಿ ಮಳಿಗೆಗೆ ತಾಗಿದ್ರೆ ಮುಗಿತು ಕಥೆ. ಇಡೀ ಪಟಾಕಿ ಮಳಿಗೆಗಳು ಬಾಂಬ್ನಂತೆ ಸ್ಫೋಟವಾಗುತ್ತವೆ. ಅಷ್ಟೇ ಅಲ್ಲ, ಅದರ ಬೆಂಕಿ ಪಕ್ಕದಲ್ಲಿರೋ ಅಂಗಡಿಗಳಿಗೆ ತಾಗುತ್ತೆ. ಕಾಂಡಿಮೆಂಟ್ಸ್ ಅಂದ್ಮೇಲೆ ಸಿಲಿಂಡರ್ ಇದ್ದೇ ಇರುತ್ತೆ. ಈ ವೇಳೆ ಸಿಲಿಂಡರ್ಗಳು ಸ್ಫೋಟವಾದ್ರೆ ಇಡೀ ಏರಿಯಾವನ್ನೇ ಸಮಾಧಿ ಮಾಡಿಬಿಡುತ್ತೆ. ಜನರ ಜೀವದ ಜೊತೆ ಪಟಾಕಿ ವ್ಯಾಪಾರಿಗಳು ಚೆಲ್ಲಾಟ ಆಡ್ತಿದ್ದಾರೆ. ಪೊಲೀಸರು GBA ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಯಾವುದೇ ಅಪಾಯ ಸಂಭವಿಸೋ ಮುನ್ನವೇ ಎಚ್ಚೆತ್ತುಕೊಳ್ಳಿ ಅನ್ನೋದೇ ರಿಪಬ್ಲಿಕ್ ಕನ್ನಡದ ಕಳಕಳಿ. ಅರವಿಂದ್ ಜೊತೆ ರೆಹಮಾನ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಇದಿಷ್ಟೇ ಅಲ್ಲ, ಇನ್ನು ಪಟಾಕಿ ಮಳಿಗೆಯಲ್ಲಿ ಬಾಲ ಕಾರ್ಮಿಕರಿಂದ ಕೆಲಸ ಮಾಡಿಸ್ತಾ ಇದ್ದಾರೆ. ಏನು ಅರಿಯದ ಪುಟ್ಟ ಬಾಲಕರಿಂದ ಪಟಾಕಿ ಮಾರಾಟ ಮಾಡಿಸುವಂಥದ್ದು, ಪಟಾಕಿ ಈ ಹಿಂದೆ ತಯಾರು ಮಾಡಿಸ್ತಾ ಇದ್ದಂಥದ್ದು ನೋಡಿದ್ವಿ. ಇದೀಗ ಪಟಾಕಿ ಮಳಿಗೆಗಳಲ್ಲೂ ಕೂಡ ಚಿಕ್ಕ ಮಕ್ಕಳನ್ನ, 18 ವರ್ಷದೊಳಗಿನ ಮಕ್ಕಳನ್ನ ಇಟ್ಟು ಪಟಾಕಿ ಮಾರಾಟ ಮಾಡಿಸ್ತಾ ಇದ್ದಾರೆ. ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ಈ ಕಾನೂನು ಉಲ್ಲಂಘನೆ ಆಗ್ತಾ ಇದೆ. ಈ ಹಿಂದೆ ಪಟಾಕಿ ದುರಂತದಲ್ಲಿ ಸಾಕಷ್ಟು ಮಕ್ಕಳು ಮೃತಪಟ್ಟಿದ್ದಂತಹ ಅನೇಕ ಘಟನೆಗಳು ನಡೆದಿದ್ದಾವೆ. ಇನ್ನೂ ಕೂಡ ಪಟಾಕಿ ವ್ಯಾಪಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಅಷ್ಟೇ ಅಲ್ಲ, ಅದಕ್ಕೆ ಸರ್ವಿಲಿಯನ್ಸ್ ಮಾಡಬೇಕಾಗಿರುವಂತಹ ಅಧಿಕಾರಿಗಳು ಕೂಡ ಪತ್ತೆನೇ ಇಲ್ಲ. ಪಟಾಕಿ ಮಳಿಗೆಗಳಿಗೆ ಪರ್ಮಿಷನ್ ಅದು ಹ್ಯಾಕ್ ಕೊಟ್ಟಿದ್ದಾರೋ ಇಂತಿಂಥ ಜಾಗದಲ್ಲಿ ಗೊತ್ತಿಲ್ಲ. ಒಂದು, ಎರಡನೇದು, ಆ ಪಟಾಕಿ ಮಳಿಗೆಗಳು ಹೇಗಿದ್ದಾವೆ ಅಂತ GBA ಅಧಿಕಾರಿಗಳು ಪರಿಶೀಲನೆ ಮಾಡಬೇಕಾಗಿರೋ ಅಧಿಕಾರಿಗಳು ಹಬ್ಬದ ಭರದಲ್ಲಿದ್ದಾರಾ ಅಥವಾ ನಿದ್ದೆ ಮಾಡ್ತಿದ್ದಾರಾ ಗೊತ್ತಿಲ್ಲ. ಪಟಾಕಿ ವ್ಯಾಪಾರಿಗಳು ಮಳಿಗೆಗಳಲ್ಲಿ ಪಟಾಕಿ ಮಾರಾಟಕ್ಕೆ ಅಪ್ರಾಪ್ತರನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಮಕ್ಕಳ ಜೀವದ ಜೊತೆ ಪಟಾಕಿ ವ್ಯಾಪಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರಾ? ಎಷ್ಟಣ್ಣ ಇದು? ಕಡಿಮೆ ಇಲ್ಲ, 1600 ಕೊಡಿ. ಇದು ತಗೊಳ್ಳಿ, 68 ಆಗುತ್ತೆ. ಪಟಾಕಿ ಮಳಿಗೆಗಳಲ್ಲಿ ಬಾಲ ಕಾರ್ಮಿಕರು. ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಅಲ್ಲಿ ಬಯಲು. ಹೊಡಿಲಿ ಅಂತ ಇಷ್ಟೇ, ಹೊಡಿಲಿ, ಪಟಾಕಿ ಅವ್ರು ಹೊಡಿಲಿ.
ದೊಡ್ಡವ್ರಿಗೇನು ಸಂಬಂಧ ಇಲ್ಲ. 18 ವರ್ಷದ ಒಳಗಿನವರನ್ನ ಯಾವುದೇ ಕೆಲಸಕ್ಕೆ ಬಳಸಿಕೊಳ್ಳೋ ಹಾಗಿಲ್ಲ. ಹೀಗಂತ ಕಾನೂನು ಇದೆ. ಇಷ್ಟಾದರೂ ಈ ಪಟಾಕಿ ವ್ಯಾಪಾರಿಗಳು ಕಾನೂನನ್ನ ಗಾಳಿಗೆ ತೂರಿದ್ದಾರೆ. ಪಟಾಕಿ ಮಳಿಗೆಗಳಲ್ಲಿ ಬಾಲಕರಿಂದ ಕೆಲಸ ಮಾಡಿಸ್ತಾ ಇದ್ದಾರೆ. 70 ಐಟಮ್. ಆನೇಕಲ್ನ ಅತ್ತಿಬೆಲೆಯಲ್ಲಿರುವಂತಹ ಪಟಾಕಿ ಮಳಿಗೆಗಳಿವು. ನೆರಳೂರಿನ ಹೊಸೂರು ರಸ್ತೆ ಪಕ್ಕದಲ್ಲಿ ತಲೆ ಎತ್ತಿರುವಂತಹ ಪಟಾಕಿ ಅಂಗಡಿಗಳಿವು. ಈ ಅಂಗಡಿಗಳಲ್ಲಿ ಬಾಲಕಾರ್ಮಿಕರೇ ಪಟಾಕಿಗಳನ್ನ ಮಾರಾಟ ಮಾಡ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ ಅಲ್ಲಿ ಇದು ಪಟಾ ಬಯಲಾಗಿದೆ. ಎಷ್ಟಣ್ಣ ಇದು? ಇದು 1800. 1800 ಕಡಿಮೆ ಇಲ್ಲ. 1600 ಕೊಡಿ. ಇದು ತಗೊಳ್ಳಿ 60 ಐಟಮ್. 1200. ಅಣ್ಣ ಇದು ಗ್ರೀನಾ ಅಥವಾ ಏನು ಇದು? ಯಾವುದು ಯಾವ ಅದೇ ಕೇಳ್ತೀನಿ. ಇದೇನು ಇದು ಅಲ್ಲ ಏನೋ ಗ್ರೀನ್ ಅಂತಲ್ಲ ಅದೇನೋ. ಎಷ್ಟು? ಇದು ಕೇವಲ ಒಂದು ಪಟಾಕಿ ಮಳಿಗೆಯ ಕಥೆಯಲ್ಲ. ಅತ್ತಿಬೆಲೆ ಮತ್ತೊಂದು ಪಟಾಕಿ ಮಳಿಗೆಯಲ್ಲೂ ಕೂಡ ಬಾಲಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ. ಎಫೆಕ್ಟ್ ಐತೆ. ನಿಮ್ಗೆ ಯಾವ್ದು ಕೇಳಬೇಕು? ಯಾವ ಪಟಾಕಿ? ಗ್ರೀನ್ ಪಟಾಕಿಸ್ ಬೇಡ, ಕ್ರ್ಯಾಕರ್ಸ್ ಬೇಕು. ಫುಲ್ ಹಬ್ಬದಲ್ಲಿ ಜೋರು ಸ್ಟ್ಯಾಂಡ್ಸ್ ಎಷ್ಟು ಬೇಕು? ಇನ್ನಾದರೂ ಈ ಜಿಬಿ ಅಧಿಕಾರಿಗಳು ಪೊಲೀಸರು ಎಚ್ಚೆತ್ತುಕೊಳ್ಳಬೇಕು. ಬಾಲಕಾರ್ಮಿಕರನ್ನ ಈ ಪಟಾಕಿ ವ್ಯಾಪಾರಿಗಳಿಂದ ರಕ್ಷಣೆ ಮಾಡಬೇಕು. ಅಷ್ಟೇ ಅಲ್ಲ, ಮುಂದಾಗೋ ಅನಾಹುತಗಳನ್ನು ತಪ್ಪಿಸಬೇಕು. ಇಲ್ಲದಿದ್ದರೆ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ಸ್ಟ್ರಿಂಗ್ ಆಪರೇಷನ್ನಲ್ಲಿ ಈ ರೀತಿ ಚಿಕ್ಕ ಮಕ್ಕಳನ್ನು ಬಳಸ್ತಾ ಇರೋದು, 18 ವರ್ಷದ ಒಳಗಿನ ಮಕ್ಕಳನ್ನು ಪಟಾಕಿ ಅಂಗಡಿಗಳಲ್ಲಿ ಮಾರಾಟ ಮಾಡೋದಕ್ಕೆ ಬಳಸ್ತಾ ಇರುವಂಥದ್ದು ಸ್ಟ್ರಿಂಗ್ ಆಪರೇಷನಲ್ಲಿ ಸರಿಯಾಗಿದೆ. ಅಷ್ಟೇ ಅಲ್ಲ, ಅನೇಕ ನಿಯಮಗಳನ್ನು ಗಾಳಿಗೆ ತೂರಿದ್ದಾವೆ ಈ ಪಟಾಕಿ ಮಳಿಗೆಗಳು. GBA ಅಧಿಕಾರಿಗಳು ಈ ಬಗ್ಗೆ ಕಣ್ಣು ಹಾಯಿಸ್ತಾನೇ ಇಲ್ಲ. ದುರಂತ ಆದಮೇಲೆ ಎಚ್ಚರ ಆಗೋದಾ ಇವರಿಗೆ? ಮೊದಲೇ ಪ್ರಿಕಾಷನ್ಸ್ ತಗೋಬೇಕಲ್ವಾ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ ಲೈವ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಈ ಪಟಾಕಿ ಮಳಿಗೆಗಳ ವಿಚಾರದಲ್ಲಿ ಎಷ್ಟು ಜೀವಗಳು ಹೋದ್ರೂ, ಅದೆಷ್ಟು ದುರಂತಗಳು ಆದರೂ ಕೂಡ, 2 ವರ್ಷದಿಂದ ಆನೇಕಲ್ನಲ್ಲಿ ದುರಂತ ನಡೆದಿತ್ತು. ಎಷ್ಟು ದುರಂತಗಳಾದರೂ ಕೂಡ ಅಧಿಕಾರಿಗಳಿಗೆ ಇನ್ನೂ ಬುದ್ಧಿ ಬರ್ತಾ ಇಲ್ಲ, ಕೇರ್ಫುಲ್ ಆಗಿ ಇದನ್ನು ಹ್ಯಾಂಡಲ್ ಮಾಡ್ತಾ ಇಲ್ಲ. ಬೇಕಾಬಿಟ್ಟಿಯಾಗಿ ಮಾರಾಟಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಅಷ್ಟೆಲ್ಲ ಬೇಕಾಬಿಟ್ಟಿಯಾಗಿ ಕಂಡಲ್ಲಿ ಆ ಜಾಗಗಳು ಬೆಂಕಿ ಹೊತ್ಕೊಳ್ಳಬಹುದಾದ ಸಾಧ್ಯತೆಗಳಿರೋ ಜಾಗದಲ್ಲಿ ಅನುಮತಿ ಕೊಟ್ಟಿದ್ದಾರೆ. ಏನೆಲ್ಲ ನಡೀತಾ ಇದೆ ಪಟಾಕಿ ಮಾರಾಟದ ಹೆಸರಲ್ಲಿ ಧ್ರುವ? ಶ್ರೀಲಕ್ಷ್ಮಿ, ನಿಜಕ್ಕೂ ಕೂಡ ಇದೊಂದು ಆತಂಕವನ್ನು ಮೂಡಿಸುತ್ತೆ. ರಾಜಧಾನಿ ಬೆಂಗಳೂರಿನಲ್ಲಿ ಪಟಾಕಿ ಮಾರಾಟ ಮಾಡುವಂತಹ ವ್ಯಾಪಾರಸ್ಥರಿಗೆ ಯಾವುದೇ ನಿಯಮಗಳಿಲ್ವಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಈ ಹಿಂದೆ ಈ ಪಟಾಕಿ ಇಡುವಂಥ ಸಂದರ್ಭದಲ್ಲಿ GBA ಹಾಗೆ ಬೆಂಗಳೂರು ಸಿಟಿ ಪೊಲೀಸರು ಸಭೆಯನ್ನು ನಡೆಸ್ತಾರೆ. ಸಭೆಯನ್ನು ನಡೆಸಿ ಮಾರ್ಗಸೂಚಿಯನ್ನು ಹೊರಡಿಸ್ತಾರೆ. ಆಮೇಲೆ ಲಕ್ಕಿ ಡಿಪ್ ಮೂಲಕ ತೆಗೆದು ಎಲ್ಲಿ ಪರ್ಟಿಕ್ಯುಲರ್ ಆಗಿ ಅವರು ತೋರಿಸಿದಂಥ ಜಾಗದಲ್ಲೇ ಪಟಾಕಿ ಮಾರಾಟವನ್ನು ಮಾಡಬೇಕು ಎನ್ನುವಂಥ ನಿಯಮವಿದೆ. ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಅಕ್ರಮವಾಗಿ ಬೆಂಗಳೂರಿನ ಎಲ್ಲ ಕಡೆ ಕೂಡ ಈಗ ಪಟಾಕಿ ಮಾರಾಟ ಮಾಡ್ತಾ ಇರುವಂಥದ್ದು ರಿಪಬ್ಲಿಕ್ ಕನ್ನಡ ನಡೆಸಿದಂಥ ಒಂದು ಸ್ಟಿಂಗ್ ಆಪರೇಷನಲ್ಲಿ ಗೊತ್ತಾಗಿರುವಂಥದ್ದು. ಮುಖ್ಯವಾಗಿ ಈ ಪಟಾಕಿ ಮಾರಾಟವನ್ನು ಮಾಡೋದು ಕಾಂಡಿಮೆಂಟ್ಸ್ಗಳ ಪಕ್ಕ, ಇನ್ನು ಪೆಟ್ರೋಲ್ ಬಂಕ್ಗಳ ಪಕ್ಕ, ಅನಂತರ ಈ ಇದರಲ್ಲಿ ಬಾಲಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಈ ಪಟಾಕಿ ವಿಚಾರದಲ್ಲಿ ಸ್ವಲ್ಪ ಯಾಮಾರಿದ್ರು ಕೂಡ ಜೀವಕ್ಕೆ ಕಂಟಕ ಎದುರಾಗುವಂಥ ಸಾಧ್ಯತೆಗಳು ಇದ್ದಾವೆ. ಮುಖ್ಯವಾಗಿ ಈ ಪೆಟ್ರೋಲ್ ಬಂಕ್ ಪಕ್ಕ ಪಟಾಕಿ ಮಾರಾಟ ಮಾಡ್ತಾರೆ. ಒಂದು ವೇಳೆ ಈ ಪಟಾಕಿ ಯಾವುದಾದ್ರೂ ಒಂದು ಸಿಡಿತು ಅಂತ ಹೇಳಿದರೆ ದೊಡ್ಡ ಅನಾಹುತವೇ ಆಗುತ್ತೆ. ಆ ರೀತಿ ಇದ್ರೂ ಕೂಡ ಈ ನಿಯಮಗಳನ್ನು ಗಾರಿಗೆ ತೂರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಅಂದರೆ ಈ ಕಾಂಡಿಮೆಂಟ್ಸ್ ಪಕ್ಕ ಸಿಗರೇಟನ್ನು ಹೊಡಿತಾರೆ, ಮ್ಯಾಚ್ ಬಾಕ್ಸ್ ಕಡ್ಡಿಯನ್ನು ಕೀರು ಹಾಕ್ತಾರೆ. ಅವಾಗ ಈ ಪಟಾಕಿ ಒಂದು ಹೊತ್ಕೊಂತು ಕೂಡ ಇಡೀ ಕಾಂಡಿಮೆಂಟ್ಸ್ ಸುಟ್ಟು ಭಸ್ಮ ಆಗುವಂಥ ಸಾಧ್ಯತೆಗಳಿದ್ದಾವೆ. ಜನರ ಜೀವಕ್ಕೆ ಆಪತ್ತು ಎದುರಾಗುವಂಥ ಸಾಧ್ಯತೆಗಳಿದ್ದಾವೆ. ಆದರೂ ಕೂಡ ಇದನ್ನು ಕಡಿವಾಣ ಹಾಕಬೇಕಾಗಿರುವಂತಹ ಅಧಿಕಾರಿಗಳು ಮಾತ್ರ ಯಾಕೆ ಇದನ್ನು ನೋಡಿ ಸುಮ್ಮನಿದ್ದಾರೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಅತ್ತಿಬೆಲೆಯಲ್ಲಿ ಕಳೆದ ಬಾರಿ ಆದಂತಹ ದುರಂತದಲ್ಲಿ ಸುಮಾರು 12ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಈಗ ಮತ್ತೆ ಅಂತಹ ಒಂದು ದುರಂತ ಆಗುವ ಮುನ್ನ ಎಚ್ಚೆತ್ತುಕೊಳ್ಬೇಕಿತ್ತು. ಆದರೆ ಈ ಒಂದು ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಮಾಡಿದಂಥ ಸಂದರ್ಭದಲ್ಲಿ ಈ ಪಟಾಕಿ ಮಳಿಗೆ ಏನು ಪರ್ಮಿಷನ್ ಕೊಟ್ಟು ಮಾಡುವಂಥ ಕೆಲವೊಂದಿಷ್ಟು ಮಳಿಗೆ ಇದಾವೆ ನೋಡಿ, ಆ ಮಳಿಗೆಯಲ್ಲಿ ಕೂಡ ಮಕ್ಕಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಏನಾದರೂ ಹುಡುಗಾಟಿಕೆಯಲ್ಲಿ ಹೆಚ್ಚು ಕಡಿಮೆ ಮಾಡಿದರೆ ಇಡೀ ಮಳಿಗೆನೆ ಸುಟ್ಟು ಭಸ್ಮವಾಗುತ್ತೆ. ಅಲ್ಲಿ ಪಟಾಕಿ ಖರೀದಿ ಮಾಡ್ಲಿಕ್ಕೆ ಬಂದವರು ಇರ್ಬೋದು, ಅಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು, ಎಲ್ಲರೂ ಕೂಡ ಸಾವನ್ನಪ್ಪುವಂಥ ಸಾಧ್ಯತೆಗಳು ಸಾಕಷ್ಟಿದ್ದಾವೆ. ಹೀಗಾಗಿ ಇದರ ಎಚ್ಚೆತ್ತುಕೊಳ್ಳುವಂತಹ ಕೆಲಸವನ್ನ ಮಾಡಿಲ್ಲ ಅನ್ನುವಂಥದ್ದು ಸದ್ಯ ಈಗ ರಿಪಬ್ಲಿಕ್ ಕನ್ನಡ ನಡೆಸಿರುವಂತಹ ಒಂದು ಸ್ಟಿಂಗ್ ಆಪರೇಷನ್ ಅಲ್ಲಿ ಗೊತ್ತಾಗಿರುವಂಥದ್ದು. ಶ್ರೀಲಕ್ಷ್ಮಿ. ರೈಟ್ ಧ್ರುವ, ಇನ್ನು ನಿಯಮಗಳ ಪ್ರಕಾರ
GBA ಇಲ್ಲಿ ವಿಜಿಲೆನ್ಸ್ ಮಾಡಬೇಕು. ಇನ್ನು ಏನೆಲ್ಲ ನಿಯಮಗಳಿದ್ದಾವೆ, ಈಗ ಅವ್ರಿಗೆ ಪರ್ಮಿಷನ್ ಕೊಡೋದಕ್ಕಿಂತ ಮುಂಚೆ ಕಾನೂನು ಏನಿದೆ ಅನ್ನೋದನ್ನು ಪರಿಶೀಲನೆ ನಡೆಸಿರ್ತಾರ. ಇದರಲ್ಲೇನಾದರೂ ಲಂಚಾವತಾರ ತಾಂಡವ ಆಡ್ತಾ ಇದೆಯಾ, ಇವರು ಎಷ್ಟು ಬಿಸ್ನೆಸ್ ಮಾಡ್ತಾರೆ ಮತ್ತು ಅದಕ್ಕನುಗುಣವಾಗಿ ಇವರು ನಿಯಮಗಳನ್ನು ಪಾಲನೆ ಮಾಡ್ತಿದ್ದಾರಾ, ಪಾಲನೆ ಮಾಡ್ತಿಲ್ಲ ಅಂತಂದರೆ ಅದಕ್ಕೆ ವಿಜಿಲೆನ್ಸ್ ಮಾಡೋದಕ್ಕೆ, ಚೆಕ್ ಮಾಡೋದಕ್ಕೆ, ಪರಿಶೀಲನೆ ಮಾಡೋದಕ್ಕೆ ಅಧಿಕಾರಿಗಳೇನಾದರೂ ವಿಸಿಟ್ ಮಾಡೋವಂಥದ್ದು ಯಾವತ್ತಾದರೂ ಕಂಡು ಬಂದಿದೆಯಾ, ಏನು ಕತೆ? ಶ್ರೀಲಕ್ಷ್ಮಿ, ಮುಖ್ಯವಾಗಿ ಇಲ್ಲಿ ಪಟಾಕಿ ಮಾರಾಟವನ್ನು ಮಾಡಲಿಕ್ಕೆ ಅನುಮತಿಯನ್ನು ನೀಡೋದು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುತ್ತೆ. ಅದು ಬೆಂಗಳೂರು ಸಿಟಿ ಕಮಿಷನರ್ ವ್ಯಾಪ್ತಿಗೆ ಬರುತ್ತೆ. ಇನ್ನು BBMP ಕೂಡ ಇದನ್ನು ನಿಗಾ ವಹಿಸುವಂಥ ಕೆಲಸವನ್ನು ಮಾಡುತ್ತೆ. ಇವರೆಲ್ಲರೂ ಕೂಡ ಒಂದು ಕೋಆರ್ಡಿನೇಟ್ನಲ್ಲಿ ಸಮನ್ವಯತೆಯಿಂದ ಈ ಒಂದು ಈ ನಿಯಮವನ್ನು ಕೂಡ ರೂಪಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಮುಖ್ಯವಾಗಿ ಈ ಪಟಾಕಿ ಯಾರೆಲ್ಲ ಸೇಲ್ ಮಾಡ್ತಾರೋ ಅವರೆಲ್ಲರೂ ಕೂಡ ಒಂದು ಲಕ್ಕಿ ಡಿಪ್ಪನ್ನು ಹಾಕಿ ಈ ಒಂದಿಷ್ಟು ಪರ್ಟಿಕ್ಯುಲರ್ ಆಗಿ ಇಷ್ಟೇ ಜನ ಪಟಾಕಿ ಸೇಲ್ ಮಾಡಬೇಕು ಎನ್ನುವಂಥ ಒಂದು ನಿಯಮವಿದೆ. ಆ ಚೀಟಿ ಎತ್ತಿದಲ್ಲಿ ಯಾರೆಲ್ಲ ಬರ್ತಾರೋ ಅವರು ಪಟಾಕಿಯನ್ನು ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಅದರಲ್ಲಿ ಎಲ್ಲ ಗ್ರೀನ್ ಪಟಾಕಿಯನ್ನು ಬಳಸಬೇಕು ಅಂತಾರೆ. ಆ ನಿಯಮ ಅಂತೂ ಇಲ್ಲೆಲ್ಲೂ ಕೂಡ ಪಾಲನೆ ಮಾಡ್ತಾ ಇಲ್ಲ. ಆದರೆ ಈ ಒಂದು ವಿಚಾರದಲ್ಲಿ ಈ ಕೆಲವೊಂದಿಷ್ಟು ಅಂಗಡಿಗಳಿಗೆ ಇವರು ಹೋಗಿ ರೇಡನ್ನು ಮಾಡಬೇಕು, ಪರಿಶೀಲನೆಯನ್ನು ಮಾಡಬೇಕು. ಆದರೆ ಯಾರು ಮಾಡ್ತಾ ಇಲ್ಲ, ಎಲ್ಲ ಹಬ್ಬದ ಸೆಲೆಬ್ರೇಟಲ್ಲಿ ಇರ್ತಾರೆ ಇದ್ದಾರೆ ಅನಿಸುತ್ತೆ. ಹೀಗಾಗಿ ಪಟಾಕಿ ಸೇಲ್ ಮಾಡುವಂಥವರು ಬೇಕಾಬಿಟ್ಟಿಯಾಗಿ ಮಾರಾಟವನ್ನು ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಒಂದು ನಿಯಮವನ್ನು ರೂಪಿಸಿದ್ದಾರೆ, ಯಾರು ಬೇಕಾಬಿಟ್ಟಿಯಾಗಿ ಮಾರಾಟವನ್ನು ಕೂಡ ಮಾಡಲಿಕ್ಕಿಲ್ಲ. ಒಂದು ವೇಳೆ ಕಾಂಡಿಮೆಂಟ್ಸ್ಗಳಲ್ಲಿ ಮಾರಾಟ ಮಾಡಿದ್ರೆ ಅವ್ರ ವಿರುದ್ಧ ಕ್ರಮ ಆಗುತ್ತೆ, ಅವ್ರ ವಿರುದ್ಧ ಕೇಸ್ ಆಗುತ್ತೆ. ಇವೆಲ್ಲವೂ ಕೂಡ ಗೊತ್ತಿದ್ರೂ ಯಾಕೆ ಈ ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿದೆ. ಸದ್ಯ ಈ ಒಂದು ಕಳ್ಳಾಟದ ವಿರುದ್ಧ ಯಾವ ಕ್ರಮವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ. ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದು ಗೊತ್ತಿದೆ. ಅದರ ವಿರುದ್ಧ ಈಗಾಗಲೇ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಈ ಸಮರ ನಡೀತಾನೆ ಇದೆ. ಬಹಿರಂಗವಾಗಿಯೇ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ರಸ್ತೆ ಗುಂಡಿಯ ಹೆಸರಲ್ಲಿ ಕಿರಣ್ ಮಜುಮ್ದಾರ್ ಶಾ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಸರಣಿ ಟ್ವೀಟ್ಗಳನ್ನ ಕೂಡ ಮಾಡಿದ್ರು. ಈ ಟ್ವೀಟ್ ವಾರ್ನ ಬೆನ್ನಲ್ಲೇ ಇವತ್ತು ಮೆಗಾ ಬೆಳವಣಿಗೆ. ಕಿರಣ್ ಮಜುಮ್ದಾರ್ ಶಾ ಹಾಗೂ DK ಶಿವಕುಮಾರ್ ಇಬ್ರು ಕೂಡ ಮಹತ್ವದ ಸಭೆ ನಡೆಸ್ತಾರೆ, ಭೇಟಿ ಆಗ್ತಾರೆ ಅನ್ನುವಂಥ ಮಾಹಿತಿ ಇದೆ. ಈ ರಸ್ತೆ ಗುಂಡಿಗಳಿಗೆ ಶಾಶ್ವತವಾದಂಥ ಒಂದು ಕಾಯಕಲ್ಪ, ಶಾಶ್ವತವಾದಂಥ ಒಂದು ಪರಿಹಾರವನ್ನ ಕಲ್ಪಿಸುವಂಥ ಎಲ್ಲ ಅನಿವಾರ್ಯತೆ, ಅವಶ್ಯಕತೆ ಇದೆ. ರಸ್ತೆ ಗುಂಡಿಯ ವಿಚಾರದಲ್ಲಿ ಬೆಂಗಳೂರಿನ ಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಳಾಗ್ತಾ ಇದೆ ಅನ್ನುವಂಥದ್ದನ್ನು ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ ಮೂಲಕ ವ್ಯಕ್ತಪಡಿಸಿದ್ರು. ಆ ನಂತರದಲ್ಲಿ ಸಾಕಷ್ಟು ಪರ ವಿರೋಧದ ಚರ್ಚೆಗಳಾಯಿತು. ಅದು ರಾಜಕೀಯ ಸ್ವರೂಪವನ್ನ ಕೂಡ ಪಡೆದುಕೊಳ್ತು. DK ಶಿವಕುಮಾರ್ ಅವರನ್ನ ಈಗ ಕಿರಣ್ ಮಜುಮ್ದಾರ್ ಶಾ ಭೇಟಿ ಆಗ್ತಾ ಇದ್ದಾರೆ. ಇಬ್ರು ಕೂಡ ಭೇಟಿ ಆಗ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಮತ್ತೊಂದು ಕಡೆಯಲ್ಲಿ ರಸ್ತೆ ಗುಂಡಿಗಳಿಗೆ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅನ್ನೋ ಪ್ರಶ್ನೆ ಇದೆ. ಕುತೂಹಲ ಮೂಡಿಸಿದ ಇಬ್ಬರ ಭೇಟಿ. ಇವತ್ತು ಬೆಳಗ್ಗೆ 10 ಗಂಟೆಗೆ DK ಶಿವಕುಮಾರ್ ಅವರ ಮನೆಗೆ ಕಿರಣ್ ಮಜುಮ್ದಾರ್ ಶಾ ಭೇಟಿಯನ್ನ ಕೊಡ್ತಾರೆ. ಅಲ್ಲಿ ಸಭೆ ಇದೆ, ಚರ್ಚೆಯನ್ನು ನಡೆಸ್ತಾರೆ ಅನ್ನುವಂಥ ವಿಚಾರ. ರಸ್ತೆಗಳನ್ನು ನಿಮ್ಮ ಕೈಯಿಂದ ಸರಿ ಮಾಡೋದಕ್ಕೆ ಆಗದೇ ಇದ್ರೆ ನಾವೇ ಸರಿ ಮಾಡ್ಕೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅಷ್ಟರ ಮಟ್ಟಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಇವತ್ತು ಕಿರಣ್ ಮಜುಮ್ದಾರ್ ಶಾ ಹಾಗೂ DK ಶಿವಕುಮಾರ್ ಭೇಟಿ, ಚರ್ಚೆ, ಸಭೆ. ಈ ಸಭೆಯ ನಂತರದಲ್ಲಾದರೂ ಬೆಂಗಳೂರಿನ ರಸ್ತೆಗಳಿಗೆ ಒಂದು ಶಾಶ್ವತವಾದಂಥ ಪರಿಹಾರ ಸಿಗುವಂಥ ರೂಪುರೇಷೆಗಳಾದರೂ ಸಿದ್ಧ ಆಗುತ್ತಾ ಅನ್ನೋ ಪ್ರಶ್ನೆ ಸುರೇಶ್. ಖಂಡಿತವಾಗ್ಲೂ ಅಶ್ವಿನಿ, ಅದೇ ನಿರೀಕ್ಷೆಗಳನ್ನೇ ಸಹಜವಾಗಿ ಬೆಂಗಳೂರಿನ ನಾಗರಿಕರು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಇವತ್ತು ಕಿರಣ್ ಮಜುಮ್ದಾರ್ ಶಾ ಏನಿದ್ದಾರೆ, ಬಯೋಕಾನ್ ಮುಖ್ಯಸ್ಥೆ, ಉದ್ಯಮಿ, ಅವರು DK ಶಿವಕುಮಾರನ್ನ ಭೇಟಿ ಆಗ್ತಿರ್ತಕ್ಕಂಥ ಸಾಕಷ್ಟು ಕುತೂಹಲ ಕೂಡ. ಕೇವಲ ದೀಪಾವಳಿಗೆ ಶುಭಾಶಯ ಕೋರುವ ನೆಪದಲ್ಲಿ ಭೇಟಿ ಆಗ್ತಿದ್ದಾರೋ ಅಥವಾ ನಿಜಕ್ಕೂ ಕೂಡ ಸತ್ಯ ಸಂಗತಿಗಳ ಬಗ್ಗೆ ಅಲ್ಲಿ ಅನಾವರಣ ಮಾಡ್ತಾರಂತಕ್ಕಂಥದ್ದು ಕೂಡ ನಮ್ಗೆ ಇರ್ತಕ್ಕಂಥ ಈ ಪ್ರಶ್ನೆ. ಯಾಕೆಂತಂದ್ರೆ ಈ ಹಿಂದೆ ಕೂಡ ರಸ್ತೆ ಗುಂಡಿಗಳ ಅವಾಂತರದ ಬಗ್ಗೆ ಸರ್ಕಾರ ಸಾಕಷ್ಟು ಟೀಕೆಗೊಳಗಾಗಿತ್ತು. ಉದ್ಯಮಿಗಳ ಎಕ್ಸ್ ಖಾತೆನಲ್ಲಿ ಪೋಸ್ಟ್ ಮಾಡುವಂಥದ್ದು, ಸಾಮಾಜಿಕ ಜಾಲತಾಣದಲ್ಲಿ ಕೊಡ್ತಕ್ಕಂಥ ಹೇಳಿಕೆಗಳು, ಬಹಿರಂಗ ಸ್ಟೇಟ್ಮೆಂಟ್ಗಳು, ಇವೆಲ್ಲದರಿಂದನೂ. ಸೊ ಇವತ್ತು ಕೂಡ ಇದೇ ರೀತಿಯಾಗಿ ಕಿರಣ್ ಮಜುಮ್ದಾರ್ ಶಾ ಅವರು ಕೂಡ ಭೇಟಿ ಆಗ್ತಾ ಇರ್ತಕ್ಕಂಥದ್ದು. ಕಳೆದ ಒಂದು 4-5 ದಿನಗಳ ಹಿಂದೆ ಸಾಕಷ್ಟು ಚರ್ಚೆ ಆಗಿತ್ತು. ಇವರು ಕೂಡ ಕಿರಣ್ ಮಜುಮ್ದಾರ್ ಶಾ ಕೂಡ ನಿಮ್ಮಿಂದ ರಸ್ತೆ ಗುಂಡಿಗಳನ್ನ ರಿಪೇರಿ ಮಾಡಕ್ಕೆ ಆಗದೆ ಹೋದ್ರೆ, ನಿಮ್ಮಿಂದ
ನಿರ್ವಹಣೆ ಮಾಡೋದಕ್ಕೆ ಆಗದೆ ಹೋದ್ರೆ ನಾವು ಮಾಡಿ ತೋರಿಸ್ತೇವೆ ಅಂತ ಹೇಳಿ ಆನೇಕಲ್ನ ತಹಶೀಲ್ದಾರ್ ಒಬ್ಬರಿಗೆ ಒಂದು ಪತ್ರವನ್ನು ಬರೆದಿರುವಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ. ಈ ನಿಟ್ಟಿನಲ್ಲಿ ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಡಿ ಕೆ ಶಿವಕುಮಾರ್ ಅವರು ಹಾಗಿದ್ರೆ ನಮ್ಮನ್ನ ಬಂದು ಭೇಟಿಯಾಗಲಿ, ನಾವು ಮಾತಾಡೋಣ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು. ಇವತ್ತು ಒಂದು ರೀತಿಯಲ್ಲಿ ಚರ್ಚೆಯ ರೂಪದಲ್ಲಿ ಇವತ್ತು ಭೇಟಿ ಆಗ್ತಾ ಇದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಆದ್ರೆ ಇವತ್ತಿನ ದೀಪಾವಳಿ ವಿಶೇಷ ಇರೋದ್ರಿಂದ ಇಷ್ಟೆಲ್ಲ ವಿಚಾರಗಳು ಚರ್ಚೆ ಆಗುತ್ತೋ ಅಥವಾ ಇಲ್ವೋ, ಇದು ಕೇವಲ ಅನೌಪಚಾರಿಕ ಭೇಟಿ ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲ. ಒಂದು ವೇಳೆ ಏನಾದ್ರೂ ನಿಜಕ್ಕೂ ಕೂಡ ರಸ್ತೆ ಗುಂಡಿಗಳ ಬಗ್ಗೆ ಮಾತನಾಡಿದ್ದೆ ಆದರೆ ಈಗೇನಾದ್ರೂ ಖಾಸಗಿ ಅವರಿಗೆ ಏನಾದ್ರೂ ಒಂದು ಜವಾಬ್ದಾರಿಯನ್ನು ವಹಿಸುವಂತಹ ಸಾಧ್ಯತೆಗಳು ಇದೆಯಾ ಅಂತಕ್ಕಂಥದ್ದು ಕೂಡ ಕುತೂಹಲ. ಆದ್ರೆ ಅಂತಹ ಆ ಮಟ್ಟಿಗೆ ಸರ್ಕಾರದಲ್ಲಿ ಕೂಡ ಯಾವುದು ಅಂದ್ರೆ, ಯಾಕಂದ್ರೆ ಸಾಕಷ್ಟು ಇಂಜಿನಿಯರ್ಗಳು ಎಲ್ಲರೂ ಕೂಡ ಎಲ್ಲ ವ್ಯವಸ್ಥೆ ಸೌಲಭ್ಯಗಳು ಕೂಡ ಇರೋದ್ರಿಂದ ಸರ್ಕಾರ ಅಷ್ಟು ಸುಲಭವಾಗಿ ಖಾಸಗಿಯವ್ರಿಗೂ ಕೂಡ ಕೊಡೋದಿಲ್ಲ. ಯಾಕೆಂತಂದ್ರೆ ನೋಡಿ, ಖಾಸಗಿಯವ್ರಿಗೆ ಕೊಟ್ಟು ತಾವು ಇಲ್ಲದ ಒಂದು ಅಂದ್ರೆ ತಾವು ಒಂದು ರೀತಿ ಕೈಚಲ್ಲಿ ಕೂರ್ತಿದ್ದೇವೆ, ಹಾಗಾಗಿ ಖಾಸಗಿಯವರು ಕೊಟ್ವಿ ಅಂತಕ್ಕಂಥ ಆಪಾದನೆಗೂ ಕೂಡ ಗುರಿಯಾಗುವಂತಹ ಸಾಧ್ಯತೆಗಳು ಇರ್ತಕ್ಕಂಥ, ವಿಪಕ್ಷಗಳ ಟೀಕೆ ಗುರಿಯಾಗುವಂಥದ್ದು. ಸೊ ಹೀಗಾಗಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಅಷ್ಟೇ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ನಿಜಕ್ಕೂ ಕೂಡ ಇವತ್ತು ಏನಾದರೂ ರಸ್ತೆ ಗುಂಡಿಗಳ ಬಗ್ಗೆ ಕಿರಣ್ ಮಜುಂದಾರ್ ಶಾ ಅವರು ಏನಾದರೂ ಡಿ ಕೆ ಶಿವಕುಮಾರ್ ಅವರ ಬಳಿ ಮಾತಾಡಿದ್ದೆ, ಆದರೆ ಖಂಡಿತವಾಗಲೂ ಕೂಡ ಇವತ್ತು ಒಂದಷ್ಟು ಸಮಸ್ಯೆಗಳಿಗೆ ಒಂದಷ್ಟು ನಿಜಕ್ಕೂ ಪರಿಹಾರ ಏನಿದೆ ಅಂತಕ್ಕಂಥ ಐಟಿ ಉದ್ಯಮಿಗಳ ಕಡೆಯಿಂದ ಒಂದಷ್ಟು ಸಿಗುವಂತಹ ಸಾಧ್ಯತೆಗಳಿದೆ. ಅವರ ಒಂದು ಅಭಿಪ್ರಾಯಗಳನ್ನ ಮತ್ತೆ ಅವರ ಒಂದು ಅವರಿಗೆ ಈಗ ಯಾವೆಲ್ಲ ಏರಿಯಾಗಳಿರುತ್ತೆ ಒಂದು ಪಾಯಿಂಟ್ ಮಾಡಿರ್ತಾರೆ, ನೋಟೆಡ್ ಮಾಡಿರ್ತಾರೆ, ಅವೆಲ್ಲವನ್ನು ಕೂಡ ಒಂದಷ್ಟು ಮಾಹಿತಿಗಳನ್ನ ಒಂದು ರಿಪೋರ್ಟ್ ಮೂಲಕ ಕೊಡುವಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಹಾಗೇನಾದ್ರೂ ಕೊಟ್ಟಿದ್ದೆ ಆದರೆ ಖಂಡಿತವಾಗಲೂ ಕೂಡ ಆಯಾ ಭಾಗದಲ್ಲಿ ಮತ್ತೆ ಐಟಿ ಉದ್ಯಮಿಗಳೇ ಆಗ್ತಾ ಇರ್ತಕ್ಕಂಥ ಸಮಸ್ಯೆಯನ್ನ ಬಗೆಹರಿಸುವಂತ ಸಾಧ್ಯತೆಗಳು ಬಹುತೇಕ ನಿಚ್ಚಳವಾಗಿದೆ. ಅಶ್ವಿನಿ. ರೈಟ್ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ಸರ್ಕಾರಿ ನಿಯಮಗಳಿಗೆ ನೌಕರರು ಸೆಡ್ ಹೊಡೆದಿದ್ದಾರೆ. ಶಿಕ್ಷಕ ಹಾಗೂ ಬಿಲ್ ಕಲೆಕ್ಟರ್ ಯಾವ ನಿಯಮಗಳಿಗೂ ಕೂಡ ಡೋಂಟ್ ಕೇರ್. RSS ಪಥಸಂಚಲನದಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗಿದ್ದಾರೆ. ವಿಜಯಪುರದ ತಾಳಿಕೋಟೆಯಲ್ಲಿ ಪಥಸಂಚಲನ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸರ್ಕಾರಿ ನೌಕರರು. ಯಾದಗಿರಿಯ ಹುಣಸಗಿ ಸರ್ಕಾರಿ ಶಾಲೆಯ ಶಿಕ್ಷಕ ಗುರುರಾಜ್ ಹಾಗೆ ಬಿಲ್ ಕಲೆಕ್ಟರ್ ಸಿದ್ದರಾಮಯ್ಯ ನಂದಿಕೋಲಮಠ ಇಬ್ಬರು ಕೂಡ ಭಾಗಿಯಾಗಿರೋದು. ಆ ಫೋಟೋಸ್ ಅನ್ನ ಗಮನಿಸ್ತಾ ಇದ್ದೀವಿ. ಗಣವೇಷಧಾರಿಯಾಗಿ ಭಾಗಿಯಾಗಿದ್ದಾರೆ. ಈ ಫೋಟೋಗಳು ಈಗ ವೈರಲ್ ಆಗ್ತಾ ಇದೆ. RSS 100 ವರ್ಷಗಳನ್ನು ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಶತಾಬ್ದಿ ವರ್ಷದ ಪಥ ಅನ್ನುವಂಥ ಈಗಾಗಲೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೆ ಅನೇಕ ಕಡೆಗಳಲ್ಲಿ. ಆ ನಿಟ್ಟಿನಲ್ಲಿ ಪಥಸಂಚಲನ ಇತ್ತು. ಆ ಪಥಸಂಚಲನದಲ್ಲಿ ಸರ್ಕಾರಿ ನೌಕರರು ಈಗ ಭಾಗಿಯಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗರಾಜ್, ಗಮನಿಸ್ತಾ ಇದ್ದೀವಿ ಸರ್ಕಾರಿ ನೌಕರರಿಬ್ಬರು ಈಗ ಭಾಗಿಯಾಗಿರೋದು. ಈ ಪಥಸಂಚಲನದ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರದ ಆದೇಶ ಇದೆ, ಆದೇಶ ಇದ್ರೂ ಕೂಡ ಭಾಗಿಯಾಗಿರೋದು ಇದೆಯಲ್ಲ, ಇದು ಯಾವ ರೀತಿಯ ಮುಂದೆ ಯಾವ ರೀತಿಯ ವಿಚಾರಕ್ಕೆ ಕಾರಣ ಆಗಬಹುದು, ಏನಾಗಬಹುದು, ಏನಾದರೂ ಕ್ರಮ ಕೈಗೊಳ್ತಾರಾ? ಡೀಟೇಲ್ಸ್ ಇದೆಯಾ ಅದ್ರ ಬಗ್ಗೆ? ಅಶ್ವಿನಿ, RSSನ ಶತಾಬ್ದಿ ವರ್ಷದ ಸಂಚಲನ ಹಿನ್ನೆಲೆಯಲ್ಲಿ ಈಗಾಗಲೇ RSS ಪಥಸಂಚಲನ ನಡೀತಾ ಇರುವಂತದ್ದು. ಈ ಒಂದು ಪಥಸಂಚಲನದಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗಬಾರ್ದು ಅಂತೇಳಿ ರಾಜ್ಯ ಸರ್ಕಾರದ ಆದೇಶ ಇರುವಂತದ್ದು. ಆದರೆ ಈ ಒಂದು ಸರ್ಕಾರದ ಆದೇಶಕ್ಕೆ ಶೆಡ್ ಹೊಡೆದು ಯಾದಗಿರಿ ಜಿಲ್ಲೆಯ ಇಬ್ಬರು ಸರ್ಕಾರಿ ನೌಕರರು ಏನು RSSನ ಪಥಸಂಚಲನದಲ್ಲಿ ಭಾಗಿಯಾಗಿರುವಂತದ್ದು. ಅಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಪಥಸಂಚಲನದಲ್ಲಿ ಭಾಗಿಯಾಗದೆ ಏನು ಈ ಯಾದಗಿರಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿರುವಂತಹ ಇಬ್ಬರು ಸರ್ಕಾರಿ ನೌಕರರು ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ನಡೆದಿರ್ತಕ್ಕಂಥ ಏನು RSSನ ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತದ್ದು. ಅಂದ್ರೆ ಯಾದಗಿರಿ ಜಿಲ್ಲೆಯ ಹುಣಸಗಿಯ ಸರ್ಕಾರಿ ಶಾಲೆಯ ಶಿಕ್ಷಕ ಗುರುರಾಜ್ ಮತ್ತು ಮತ್ತೊಬ್ಬ ಅಂದ್ರೆ ಅದೇ ಹುಣಸಗಿ ತಾಲೂಕಿನ ಬರದೇವನಾಳ ಗ್ರಾಮ ಪಂಚಾಯತಿಯ ಬಿಲ್ ಕಲೆಕ್ಟರ್ ಆಗಿರ್ತಕ್ಕಂಥ ಏನು ಸಿದ್ದರಾಮಯ್ಯ ನಂದಿಕೋಲ್ಮಠ ಅನ್ನುವಂಥವ್ರು ಆ ಇಬ್ರು ಕೂಡ ಏನು ಈ ಒಂದು RSSನ ಪಥಸಂಚಲನದಲ್ಲಿ ಭಾಗಿಯಾಗಿರುವಂತ ಸದ್ಯ ಈ ಇಬ್ರು ಕೂಡ ಏನು ಗಣವೇಷವನ್ನ ಧರಿಸಿಕೊಂಡು ಆ ಪಥಸಂಚಲನದಲ್ಲಿ ಭಾಗಿಯಾಗಿರ್ತಕ್ಕಂಥ ಫೋಟೋಗಳು ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಸದ್ಯ ಇವ್ರ ಮೇಲೆ ಈವರೆಗೂ ಕೂಡ ಯಾವುದೇ ಕ್ರಮ ಆಗಿಲ್ಲ. ಆದ್ರೆ ಕ್ರಮ ಆಗ್ಬೇಕು ಅಂತೇಳಿ ಕೂಡ ಕೆಲವೊಂದಿಷ್ಟು ಇವು ಕೊಳಕೆ ಕೇಳಿ ಬರ್ತಾ ಇರುವಂತದ್ದು. ಅಶ್ವಿನಿ. ರೈಟ್ ನಾಗರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.